ನಾನು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದ್ಮೇಲೆ ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನನ್ನ ನಂಬಿ ಒಬ್ಬರು ಕಸ್ಟಮರ್ ತುಮಕೂರಿಂದ ಬೆಂಗಳೂರುವರೆಗೂ ಆರ್ಡರ್ ಮಾಡ್ಕೊಳ್ತಾರೆ ಅಂದರೆ ಇದು ನನಗೆ ಅಚೀವ್ಮೆಂಟ್ ಅಂತಲೇ ಅನಿಸುತ್ತೆ. ನಮಸ್ಕಾರ ಎಲ್ರಿಗೂ. ಇವತ್ತು ಶುಕ್ರವಾರ ಆ್ಯಸ್ ಯೂಶುವಲ್ ಪ್ರೀ ಆರ್ಡರ್ಸ್ ಇತ್ತು. ಅದ್ರ ಜೊತೆಗೆ ಒಂದು ಆರ್ಡರ್ನ ನಾನು ಬೆಂಗಳೂರಿಂದ ತುಮಕೂರುವರೆಗೂ ತಲುಪಿಸ್ಬೇಕಾಗಿತ್ತು. ಸೊ ಇದು ಆರ್ಡರ್ ಹೇಗೆ ಸಿಕ್ತು ಅನ್ನೋದನ್ನು ಹೇಳ್ತೀನಿ. ಮ್ಯಾಮ್ ಹೆಸರು ಜ್ಯೋತಿ ಅಂತ. ಮ್ಯಾಮ್, ಈ ವಿಡಿಯೋ ನೀವೇನಾದರೂ ನೋಡ್ತಾ ಇದ್ದರೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಆ್ಯಂಡ್ ನಿಮ್ಮ ಹೆಸರನ್ನ ತೊಗೊಂಡಿದ್ದೀನಿ, ಏನೂ ಅಂದ್ಕೊಳ್ಬೇಡಿ. ಸೊ ಮ್ಯಾಮ್ ನನಗೆ ಬುಧವಾರ ಕಾಲ್ ಮಾಡಿಬಿಟ್ಟು ತುಮಕೂರಿಂದ ಕಾಲ್ ಮಾಡ್ತಾಯಿದ್ದೀನಿ, ಆರ್ಡರ್ನ ಪ್ಲೇಸ್ ಮಾಡಬೇಕಾಗಿತ್ತು ಅಂತಾರೆ. ನನಗೆ ಒಂದು 5 ಸೆಕೆಂಡ್ ಗಾಬರಿ ಅಂತಲೇ ಅನಿಸುತ್ತೆ. ಯಾಕಂತಂದರೆ ನಾನು ಔಟ್ ಆಫ್ ದ ಬ್ಯಾಂಗ್ಳೂರ್ ಇದುವರೆಗೂ ಯಾವುದೇ ರೀತಿ ಸರ್ವಿಸ್ ಕೊಟ್ಟಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಲೇಬೇಕು ಅಂತ ಮ್ಯಾಮ್ ಕಾಲ್ ಮಾಡಿದರು. ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಮ್ಯಾಮ್ ಇಲ್ಲಿಂದ ಅಲ್ಲಿವರೆಗೂ ತಲುಪಿಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಫುಡ್ ಏನಾದರೂ ಹೆಚ್ಚು ಕಡಿಮೆ ಆಗೋದು ಅಥವಾ ಹಾಳಾಗೋದು ಆದರೆ ಸುಮ್ಮನೆ ರಿಸ್ಕ್ ಆಗುತ್ತೆ, ಬೇಡ ಅಂತ ಹೇಳಿದೆ. ಬಟ್ ಶಿ ವಾಸ್ ಸೋ ಸ್ವೀಟ್. ಅವರಂತಂದರು, ನಾನು ಸ್ಟೀಲ್ ಬಾಕ್ಸ್ ಎಲ್ಲ ತೊಗೊಂಡು ನನಗೆ ಅದರಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿ, ನೋ ವರೀಸ್, ನಾನು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟು ಕಾನ್ಫಿಡೆನ್ಸಿಂದ ಅವ್ರು ಹೇಳಬೇಕಾದ್ರೆ ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತಾ, ಸರಿ ಅಂತ ಅಂದ್ಬಿಟ್ಟು ಅವ್ರ ಆರ್ಡರ್ನ ತೊಗೊಂಡು ಅವ್ರಿಗೆ ರಿಕ್ವೈರ್ಮೆಂಟ್ ಇರೋವಂಥ ಅಡುಗೆನ ರೆಡಿ ಮಾಡಿದೆ. ಅವ್ರಿಗೆ ಬೇಕಾಗಿದ್ದು ಕೈಮಾ ಸಾರು ಮತ್ತು ನಾಟಿ ಕೋಳಿ ಸಾರು. ಸೊ ಅವ್ರಿಗೆ ನಾನು ಪ್ರೀತಿಯಿಂದ ಅಡುಗೆ ಮಾಡಿಬಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಡೆಲಿವರಿನ ಅರೇಂಜ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಮೆಜೆಸ್ಟಿಕಲ್ಲಿ ಪಾರ್ಸಲ್ ಕೊಟ್ಬಿಟ್ಟು ಬಂದರು. ಆ್ಯಂಡ್ ಆ ಮೇಡಮ್ ಅಲ್ಲಿ ರಿಸೀವ್ ಮಾಡಿಕೊಂಡ್ರು. ರಿಸೀವ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನಾನು ಟೆನ್ಷನಲ್ಲೇ ಇದ್ದೆ. ಯಾಕಂತಂದರೆ ಇಲ್ಲಿಂದ ಅಲ್ಲಿವರೆಗೂ ಆರ್ಡರ್ ಮಾಡ್ಕೊಂಡಿದ್ದಾರೆ, ಫುಡ್ ಯಾವ ರೀತಿ ತಲುಪಿರುತ್ತೋ, ಅವ್ರಿಗೆ ನಾನು ಮಾಡಿರೋ ಅಡುಗೆ ಇಷ್ಟ ಆಗುತ್ತೋ ಆಗಲ್ವೋ ಅಂತ. ಬಟ್ ಅವರು ನನಗೆ ಕಾಲ್ ಮಾಡಿಬಿಟ್ಟು ತುಂಬ ಒಳ್ಳೊಳ್ಳೆ ರಿವ್ಯೂಸ್ನ ಕೊಟ್ಟರು. ಆ್ಯಂಡ್ ಮೆಸೇಜ್ ಕೂಡ ಮಾಡಿದರು, ಅಮ್ಮನ ಕೈ ರುಚಿ ಥರ ಇದೆ ಅಂತ. ಇದಕ್ಕಿನ್ನ ರಿವ್ಯೂ ನನಗೆ ಇನ್ನೇನು ಬೇಕು, ಅಡುಗೆ ಮಾಡಿ ಇಲ್ಲಿಂದ ಅಲ್ಲಿವರೆಗೂ ಕಳಿಸಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಇನ್ನು ಯಾರೆಲ್ಲ ಆರ್ಡರ್ ಮಾಡ್ಕೊಳ್ಬೇಕು ಕಾಲ್ ಅಥವಾ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಬೋದು.